ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ರಾಜಕೀಯದಲ್ಲಿ ದೊಡ್ಡ ಖಾಲಿತನ ಸೃಷ್ಟಿಯಾಗಿದೆ. 5 ದಶಕಗಳಿಗೂ ಹೆಚ್ಚು ಕಾಲ ರಾಜಕೀಯದಲ್ಲಿ ಪ್ರಾಬಲ್ಯ ಸಾಧಿಸಿದ್ದ ಹಿರಿಯ ಶಾಸಕ ಶಾಮನೂರು ಶಿವಶಂಕರಪ್ಪ ಅವರ ನಿಧನದೊಂದಿಗೆ ಒಂದು ಯುಗಕ್ಕೆ ತೆರೆ ಬಿದ್ದಂತಾಗಿದೆ. 95 ವರ್ಷದ ಶಾಮನೂರು ಅವರು ಡಿಸೆಂಬರ್ 14ರಂದು ಅಗಲಿದ್ದು, ಡಿಸೆಂಬರ್ 15ರಂದು ಅಂತ್ಯಕ್ರಿಯೆ ನೆರವೇರಿದೆ. ಕುಟುಂಬ ಇನ್ನೂ ಶೋಕದಲ್ಲಿದ್ದರೂ ರಾಜಕೀಯ ಮಾತ್ರ ಒಂದು ಕ್ಷಣವೂ ನಿಲ್ಲದೆ ಮುಂದುವರೆದಿದೆ. ಕ್ಷೇತ್ರದಲ್ಲಿ ಉಪಚುನಾವಣೆ ಮಾತು ಈಗಾಗಲೇ ಜೋರಾಗಿ ಕೇಳಿ ಬರ್ತಾ ಇದೆ. 2008ರ ಕ್ಷೇತ್ರ ಪುನರ್ ವಿಂಗಡಣೆಯ ಬಳಿಕ ಅಸ್ತಿತ್ವಕ್ಕೆ ಬಂದ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಈವರೆಗೆ ನಡೆದ 4 ಚುನಾವಣೆಗಳಲ್ಲಿ ಶಾಮನೂರು ಶಿವಶಂಕರಪ್ಪ ಅವರೇ ಗೆದ್ದು ಬಂದಿದ್ರು. ಅದಕ್ಕೂ ಮುನ್ನ ದಾವಣಗೆರೆ ವಿಧಾನಸಭಾ ಕ್ಷೇತ್ರವನ್ನ 2 ಬಾರಿ, ಲೋಕಸಭಾ ಕ್ಷೇತ್ರವನ್ನ 1 ಬಾರಿ ಪ್ರತಿನಿಧಿಸಿದ್ದ ಅವರು 1999ರ ಲೋಕಸಭಾ ಚುನಾವಣೆ ಹೊರತುಪಡಿಸಿ ಉಳಿದ ಎಲ್ಲಾ ಚುನಾವಣೆಗಳಲ್ಲಿ ಸೋಲನ್ನೇ ಕಾಣದ ರಾಜಕೀಯ ದಿಗ್ಗಜರಾಗಿದ್ರು. ಅಂದ್ರೆ ಈ ಕ್ಷೇತ್ರದಲ್ಲಿ ಶಾಮನೂರು ಅಂದ್ರೆ ಕಾಂಗ್ರೆಸ್ ಅಂದ್ರೆ ಶಾಮನೂರು ಎನ್ನುವಷ್ಟರ ಮಟ್ಟಿಗೆ ಅವರ ಹಿಡಿತ ಗಟ್ಟಿಯಾಗಿತ್ತು. ಈ ಕ್ಷೇತ್ರದಲ್ಲಿ ದಾವಣಗೆರೆಯ ಹಳೆಯ ಭಾಗಗಳು ಹೆಚ್ಚು ಸೇರಿವೆ. ಮುಸ್ಲಿಂ ಸಮುದಾಯದ ಮತಗಳು ಇಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತವೆ. ಕ್ಷೇತ್ರ ರಚನೆಯಾದ ದಿನದಿಂದಲೂ ಕಾಂಗ್ರೆಸ್ ಇಲ್ಲಿ ಗೆಲ್ಲುತ್ತಲೇ ಬಂದಿದೆ. ಆದರೂ 2023ರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ನ 5 ನಾಯಕರು ಟಿಕೆಟ್ಗಾಗಿ ಅರ್ಜಿ ಹಾಕಿದ್ರು ಎಂಬುದು ಗಮನಾರ್ಹ. ಅಂದ್ರೆ ಶಾಮನೂರು ಇದ್ರೂ ಒಳಗೊಳಗೆ ಟಿಕೆಟ್ ರಾಜಕೀಯ ಜೋರಾಗಿತ್ತು. ಈಗ ಅವರು ಇಲ್ಲದ ಹಿನ್ನೆಲೆಯಲ್ಲಿ ಪೈಪೋಟಿ ಇನ್ನಷ್ಟು ತೀವ್ರವಾಗುವ ಸಾಧ್ಯತೆ ಇದೆ. ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಎಂಬುದೇ ದೊಡ್ಡ ಪ್ರಶ್ನೆ. ಪಕ್ಷದೊಳಗಿನ ಚರ್ಚೆಗಳನ್ನು ಗಮನಿಸಿದರೆ ಶಾಮನೂರು ಕುಟುಂಬದವರಿಗೆ ಮೊದಲ ಆದ್ಯತೆ ಸಿಗುವ ಸಾಧ್ಯತೆ ಹೆಚ್ಚು. ಹಿರಿಯ ಪುತ್ರ ಹಾಗೂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಸ್ ಬಕೇಶ್, ಉದ್ಯಮಿ ಎಸ್ ಗಣೇಶ್ ಅವರ ಹೆಸರುಗಳು ಈಗಾಗಲೇ ಕೇಳಿ ಬರ್ತಿವೆ. ಇನ್ನೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ ಮಲ್ಲಿಕಾರ್ಜುನ್ ಮತ್ತು ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪುತ್ರ ಸಮರ್ಥ ಶಾಮನೂರು ಕೂಡ ಯುವ ಮುಖವಾಗಿ ಕ್ಷೇತ್ರದಲ್ಲಿ ಒಲವು ಗಳಿಸುತ್ತಿದ್ದಾರೆ. ಕುಟುಂಬದ ಯಾರೇ ಒಬ್ಬರು ಕಣಕ್ಕಿಳಿದ್ರೂ ಗೆಲುವು ಸುಲಭವಾಗುತ್ತೆ ಅನ್ನೋ ಅಭಿಪ್ರಾಯ ಕಾಂಗ್ರೆಸ್ ಒಳಗಿದೆ. ಆದರೆ ಮುಸ್ಲಿಂ ಸಮುದಾಯವು ಈ ಬಾರಿ ನಮಗೂ ಅವಕಾಶ ಬೇಕು ಅಂತ ಒತ್ತಾಯ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಟಿಕೆಟ್ ನಿರ್ಧಾರ ಕಾಂಗ್ರೆಸ್ ಹೈಕಮಾಂಡ್ಗೆ ಸುಲಭದ ಕೆಲಸವಾಗಿರುವುದಿಲ್ಲ. ಕುಟುಂಬದ ಭಾವನೆ, ಕ್ಷೇತ್ರದ ಸಾಮಾಜಿಕ ಸಮೀಕರಣ, ಸರ್ಕಾರದ ರಾಜಕೀಯ ಲೆಕ್ಕಾಚಾರ ಎಲ್ಲವನ್ನೂ ತೂಗಿ ತೀರ್ಮಾನ ತೆಗೆದುಕೊಳ್ಳಬೇಕಾದ ಸ್ಥಿತಿ ಕಾಂಗ್ರೆಸ್ಗೆ ಎದುರಾಗಿದೆ. ಇನ್ನೊಂದು ಕಡೆ ಬಿಜೆಪಿ ಪಾಲಿಗೆ ಇದು ಮಾಡುವ ಅಥವಾ ಮಡಿಯೋ ರೀತಿಯ ಉಪಚುನಾವಣೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಬಿಜೆಪಿ ಇದುವರೆಗೂ ಖಾತೆಯನ್ನೇ ತೆಗೆದಿಲ್ಲ. ಯಶವಂತರಾವ್ ಜಾಧವ್, ಬಿ ಲೋಕೇಶ್, ಅಜಯ್ ಕುಮಾರ್ ಎಲ್ಲರೂ ಶಾಮನೂರು ಎದುರು ಸೋಲು ಕಂಡವರೇ. ಆದರೆ ಈಗ ಶಾಮನೂರು ಇಲ್ಲ ಅನ್ನೋದು ಬಿಜೆಪಿಗೆ ಸಿಕ್ಕ ದೊಡ್ಡ ಅವಕಾಶ. ಆದರೆ ಅದನ್ನ ಬಳಸಿಕೊಳ್ಳೋದಕ್ಕೆ ಗಟ್ಟಿಯಾದ ಸ್ಥಳೀಯ ನಾಯಕನ ಅಗತ್ಯವಿದೆ. ಬಿಜೆಪಿ ಈ ಬಾರಿ ಹೊಸ ಮುಖಕ್ಕೆ ಅವಕಾಶ ಕೊಡುತ್ತಾ ಅಥವಾ ಹಿಂದಿನ ಅಭ್ಯರ್ಥಿಗಳಲ್ಲೊಬ್ಬರನ್ನ ಮತ್ತೆ ಕಣಕ್ಕಿಳಿಸುತ್ತಾ ಎಂಬುದು ಕುತೂಹಲ. ಇನ್ನು ಕಾಂಗ್ರೆಸ್ನ ಕುಟುಂಬ ರಾಜಕೀಯ ಮತ್ತು ಒಳಜಗಳವನ್ನ ಪ್ರಶ್ನೆ ಮಾಡಿ ಬದಲಾವಣೆ ಬೇಕು ಎಂಬ ಅಜೆಂಡಾದ ಮೇಲೆ ಬಿಜೆಪಿ ಹೋಗೋ ಸಾಧ್ಯತೆ ಹೆಚ್ಚು. ಈ ಉಪಚುನಾವಣೆಯ ಪರಿಣಾಮ ಕೇವಲ ಒಂದು ಕ್ಷೇತ್ರಕ್ಕೆ ಸೀಮಿತವಾಗಿರುವುದಿಲ್ಲ. ರಾಜ್ಯದಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಇದೆ. ಈ ಕ್ಷೇತ್ರವನ್ನ ಕಾಂಗ್ರೆಸ್ ಕಳೆದುಕೊಂಡ್ರೆ ಸರ್ಕಾರದ ಮೇಲೆ ನೇರ ಅಪಾಯ ಏನೂ ಇಲ್ಲವಾದರೂ ರಾಜಕೀಯವಾಗಿ ಅದು ದೊಡ್ಡ ಸಂದೇಶ ಕೊಡುತ್ತೆ. ಹಳೆಯ ಕೋಟೆಯಲ್ಲೇ ಬಿರುಕು ಎಂಬ ಮಾತು ಎದುರಾಳಿಗಳಿಂದ ಕೇಳಿ ಬರೋ ಸಾಧ್ಯತೆ ಇದೆ. ಅದೇ ವೇಳೆ ಕಾಂಗ್ರೆಸ್ ಗೆದ್ರೆ ಸರ್ಕಾರಕ್ಕೆ ಮತ್ತಷ್ಟು ಆತ್ಮವಿಶ್ವಾಸ ಬರುತ್ತೆ. ಬಿಜೆಪಿ ಪಾಲಿಗೆ ಗೆಲುವು ಬಂದ್ರೆ ಕಾಂಗ್ರೆಸ್ ಭದ್ರಾ ಕೋಟೆಯನ್ನು ನಾವು ಕಬಳಿಸಬಹುದು ಅನ್ನೋ ನ್ಯಾರೇಟಿವ್ ಕಟ್ಟೋದಕ್ಕೆ ಸಹಾಯಕವಾಗುತ್ತೆ. ಆಡಳಿತಾತ್ಮಕವಾಗಿ ನೋಡಿದ್ರೆ ದಾವಣಗೆರೆ ಜಿಲ್ಲಾಧಿಕಾರಿ ಜೆಎಂ ಗಂಗಾಧರ ಸ್ವಾಮಿ ಅವರು ಈಗಾಗಲೇ ಉಪಚುನಾವಣೆಗೆ ಸಿದ್ಧತೆಯನ್ನು ಆರಂಭಿಸಿದ್ದಾರೆ. ಜನವರಿ 3ರಂದು ಕರಡು ಮತದಾರರ ಪಟ್ಟಿ ಪ್ರಕಟವಾಗಲಿದ್ದು, ಜನವರಿ 24ರವರೆಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ನೀಡಲಾಗಿದೆ. ಫೆಬ್ರವರಿ 14ರಂದು ಅಂತಿಮ ಮತದಾರರ ಪಟ್ಟಿ ಹೊರಬರಲಿದೆ. ಕ್ಷೇತ್ರದಲ್ಲಿ ಒಟ್ಟು 217 ಮತಗಟ್ಟೆಗಳಿದ್ದು 2,31,000ಕ್ಕೂ ಹೆಚ್ಚು ಮತದಾರರಿದ್ದಾರೆ. ಚುನಾವಣಾ ಆಯೋಗದ ಸೂಚನೆಯಂತೆ ಹಂತ ಹಂತವಾಗಿ ಸಿದ್ಧತೆ ನಡೀತಾ ಇದೆ. ಇದೇ ಸಮಯದಲ್ಲಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರವು ಉಪಚುನಾವಣೆಗೆ ಸಜ್ಜಾಗ್ತಾ ಇದೆ. ಶಾಸಕರಾಗಿದ್ದ ಎಚ್.ವೈ. ಮೇಟಿ ಅವರ ನಿಧನದಿಂದ 5 ತಿಂಗಳೊಳಗೆ ಅಲ್ಲಿ ಉಪಚುನಾವಣೆ ನಡೆಯಬೇಕಿದೆ. ಇದರಿಂದ ಬಾಗಲಕೋಟೆ ಕ್ಷೇತ್ರ 3ನೇ ಬಾರಿಗೆ ಉಪಚುನಾವಣೆಗೆ ಸಾಕ್ಷಿಯಾಗಲಿದೆ. ಅಂದರೆ ರಾಜ್ಯದಲ್ಲಿ ಒಂದೇ ವೇಳೆ 2 ಉಪಚುನಾವಣೆಗಳು ನಡೆಯುವ ಸಾಧ್ಯತೆ ಇದೆ. ಒಟ್ಟಾರೆ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಭಾವನಾತ್ಮಕ ಅಂಶ, ಕುಟುಂಬ ರಾಜಕೀಯ, ಸಮುದಾಯ ಸಮೀಕರಣ ಮತ್ತು ಪಕ್ಷಗಳ ಅಸ್ತಿತ್ವದ ಪ್ರಶ್ನೆ ಎನ್ನುವಂತಾಗಿದೆ. ಕಾಂಗ್ರೆಸ್ ಯಾರಿಗೆ ಟಿಕೆಟ್ ಕೊಡುತ್ತೆ, ಬಿಜೆಪಿ ಯಾವ ತಂತ್ರ ಅಳವಡಿಸಿಕೊಳ್ಳುತ್ತೆ, ಮತದಾರರು ಭಾವನೆಗೆ ಮತ ಹಾಕ್ತಾರಾ ಅಥವಾ ಬದಲಾವಣೆಗೆ ಕೈ ಎತ್ತುತ್ತಾರಾ ಅನ್ನೋದು ಫಲಿತಾಂಶದವರೆಗೂ ಕಾದು ನೋಡಬೇಕಾದ ವಿಚಾರ. ಆದರೆ ಒಂದು ಮಾತು ಮಾತ್ರ ಸ್ಪಷ್ಟ, ಈ ಉಪಚುನಾವಣೆ ರಾಜ್ಯ ರಾಜಕೀಯದಲ್ಲಿ ಸಣ್ಣದಾದರೂ ದೊಡ್ಡ ಸದ್ದು ಮಾಡುವ ಶಕ್ತಿ ಅದಂತೂ ಹೊಂದಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.